ಇಡೀ ದೇಶದ ಎಲ್ಲ ಯುಪಿಐ ಬಳಕೆದಾರ ಗ್ರಾಹಕರಿಗೆ ದೇಶದ ಅತಿ ದೊಡ್ಡ ಉಚಿತ ಹಣದ ವಹಿವಾಟು ಇರುವ ಯುಪಿಐ ವ್ಯವಹಾರಗಳಿಗೆ ಶುಲ್ಕ ವಿಧಿಸಿ ವಿವಿಧ ಬ್ಯಾಂಕುಗಳು ಶುಲ್ಕ ಜಾರಿಗೊಳಿಸಿವೆ. ನಿಮ್ಮ ಬಳಿ ಯಾವುದೇ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, ಭಾರತ್ ಪೇ, ಅಮೆಜಾನ್ ಪೇ ಹೀಗೆ ಯಾವುದೇ ಆ್ಯಪ್ ಮೂಲಕ ಹಣದ ವಹಿವಾಟನ್ನು ಮಾಡುತ್ತಿದ್ರೆ ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇನ್ಮುಂದೆ ಪ್ರತಿ ಯುಪಿಐ ಟ್ರಾನ್ಸಾಕ್ಷನ್ಗಳಿಗೂ ಶುಲ್ಕ ನಿಗದಿಪಡಿಸಲಾಗಿದೆ. ಅಂದರೆ ಹಣ ಕಟ್ಟಾಗುತ್ತದೆ. ದೇಶದಲ್ಲೇ ಅತಿ ದೊಡ್ಡ ಖಾಸಗಿ ವಲಯದ ಬ್ಯಾಂಕುಗಳಾದ HDFC ಬ್ಯಾಂಕ್, ICICI ಬ್ಯಾಂಕ್ ಹಾಗೂ ಕೆನರಾ ಬ್ಯಾಂಕ್ ಮತ್ತು ದೇಶದ ಸರ್ಕಾರಿ ಬ್ಯಾಂಕುಗಳು ಕೂಡ ಅಂದರೆ SBI ಬ್ಯಾಂಕ್ ಸೇರಿದಂತೆ ವಿವಿಧ ಬ್ಯಾಂಕುಗಳು ಕೂಡ ಇನ್ಮುಂದೆ ಯುಪಿಐ ವ್ಯವಹಾರಗಳಿಗೆ ಶುಲ್ಕ ವಿಧಿಸುವ ಸಾಧ್ಯತೆ ಇದೆ. ಈಗಾಗಲೇ ಕೆಲವು ಬ್ಯಾಂಕುಗಳು ಯುಪಿಐ ವಹಿವಾಟುಗಳಿಗೆ ಶುಲ್ಕ ವಿಧಿಸಿ ಗ್ರಾಹಕರ ಮೇಲೆ ಶುಲ್ಕ ಪಾವತಿಯ ಬರೆ ಎಳೆಯಲಾಗಿದೆ. ಬನ್ನಿ, ಹಾಗಿದ್ರೆ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಯುಪಿಐ ಬಳಕೆ ಮಾಡುತ್ತಿದ್ರೆ ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಹಾಗೂ ನಿಮ್ಮ ಬಳಿ ಯಾವುದೇ ಯುಪಿಐ ಹಣದ ವಹಿವಾಟು ಮಾಡುತ್ತಿರುವ ಗ್ರಾಹಕರು ನೀವಾಗಿದ್ರೆ ಅಂದರೆ ನಿಮ್ಮ ಬಳಿ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, ಭಾರತ್ ಪೇ ಹೀಗೆ ಯಾವುದೇ ಆ್ಯಪ್ ಮೂಲಕ ಹಣದ ವಹಿವಾಟು ಮಾಡುತ್ತಿದ್ರೆ ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಗೂಗಲ್ ಪೇ, ಫೋನ್ಪೇ ಹಾಗೂ ಯುಪಿಐ ಪೇಮೆಂಟ್ಗಳ ತೆರಿಗೆ ವಿಧಿಸಲಾಗುತ್ತದೆ ಎನ್ನುವ ಗೊಂದಲ ಬಗೆಹರಿಯುವ ಸಮಯದಲ್ಲೇ ಮತ್ತೊಂದು ಶಾಕ್ ಎದುರಾಗಿದೆ. ಗೂಗಲ್ ಪೇ ಹಾಗೂ ಫೋನ್ಪೇ ಸೇರಿದಂತೆ ಆನ್ಲೈನ್ ಪೇಮೆಂಟ್ಗಳಿಗೆ ಇನ್ಮುಂದೆ ಹಣ ಕಟ್ಟಾಗಲಿದೆ. ಹೌದು, ಈಗ ಪ್ರಮುಖ ಬ್ಯಾಂಕ್ ಮಾತ್ರ ಆನ್ಲೈನ್ ಪೇಮೆಂಟ್ಗೆ ಹಣ ನಿಗದಿ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲ ಬ್ಯಾಂಕುಗಳು ಇದೇ ಮಾದರಿಯನ್ನು ಅನುಸರಿಸುವ ಸಾಧ್ಯತೆ ಇದೆ. ದೇಶದಲ್ಲಿ ಆನ್ಲೈನ್ ಪೇಮೆಂಟ್ನಲ್ಲಿ ಗೊಂದಲಗಳು ಇತ್ತೀಚೆಗಷ್ಟೇ ಪರಿಹಾರವಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಆನ್ಲೈನ್ ವಹಿವಾಟಿಗೂ ಬ್ಯಾಂಕ್ನಿಂದಲೇ ಶುಲ್ಕ ನಿಗದಿಯಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಆನ್ಲೈನ್ ವಹಿವಾಟು ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಇದೀಗ ICICI ಬ್ಯಾಂಕ್ ಯುಪಿಐ ವಹಿವಾಟುಗಳಿಗೆ ಶುಲ್ಕ ವಿಧಿಸುವುದಕ್ಕೆ ಮುಂದಾಗಿದೆ. ಗೂಗಲ್ ಪೇ ಹಾಗೂ ಫೋನ್ಪೇ ಸೇರಿದಂತೆ ಆನ್ಲೈನ್ನ ಮೂಲಕ ಹಣ ಕಳುಹಿಸುವುದಕ್ಕೆ ದುಡ್ಡು ಪಾವತಿ ಮಾಡಬೇಕು. ಇಷ್ಟು ದಿನಗಳ ಕಾಲ ಈ ಸೇವೆ ಉಚಿತವಾಗಿತ್ತು. ಇದೀಗ ಇದಕ್ಕೂ ದುಡ್ಡು ಕೊಡಬೇಕು. ಮುಂದಿನ ದಿನಗಳಲ್ಲಿ ಅನುಸರಿಸುವ ಇದೇ ಮಾದರಿಯಲ್ಲಿ ದೇಶದ ಎಲ್ಲ ಬ್ಯಾಂಕುಗಳು ಅನುಸರಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ICICI ಬ್ಯಾಂಕ್ ವ್ಯಾಪಾರಿ ವೇದಿಕೆಗಳಲ್ಲಿ ಏಕೀಕೃತ ಪಾವತಿ ಇಂಟರ್ಫೇಸ್ ವಹಿವಾಟುಗಳನ್ನು ಪ್ರಕ್ರಿಯೆಗೊಳಿಸುವ ಪಾವತಿ ಸಂಗ್ರಾಹಕರಿಗೆ ಹೊಸ ಶುಲ್ಕ ವಿಧಿಸಲಿದೆ. ಇದು ವ್ಯಾಪಾರಿಗಳಿಗೆ ಅಥವಾ ವ್ಯಾಪಾರ ಮಾಡುವುದಕ್ಕೆ ಆನ್ಲೈನ್ ಯುಪಿಐ ಬಳಕೆ ಮಾಡುವವರಿಗೆ ಅನ್ವಯವಾಗಲಿದೆ. ಗೂಗಲ್ ಪೇ ಹಾಗೂ ಫೋನ್ಪೇ ಸೇರಿದಂತೆ ಹಲವು ಆನ್ಲೈನ್ ಪೇಮೆಂಟ್ಗಳ ಮೇಲೆ ಪರಿಣಾಮ ಬೀರಲಿದೆ ಎಂದು ಹೇಳಲಾಗಿದೆ. ICICI ಬ್ಯಾಂಕ್ ಇನ್ಮುಂದೆ ಪ್ರತಿಯೊಂದು ಯುಪಿಐ ವಹಿವಾಟಿಗೆ ₹10ವರೆಗೆ ಶುಲ್ಕ ವಿಧಿಸಲಿದೆ. ಗೂಗಲ್ ಪೇ, ಫೋನ್ಪೇ ಸೇರಿದಂತೆ ವಿವಿಧ ಪೇಮೆಂಟ್ ಅಗ್ರಿಗೇಟರ್ಗಳಿಗೆ ದುಡ್ಡು ಪಾವತಿ ಮಾಡಬೇಕಾಗುತ್ತದೆ. ICICI ಬ್ಯಾಂಕ್ನಲ್ಲಿ ಎಸ್ಕ್ರೋ ಅಕೌಂಟ್ ಇದ್ದರೆ ₹100ಗೆ ₹2 ಶುಲ್ಕ ಇರಲಿದೆ. ಒಂದೊಮ್ಮೆ ಎಸ್ಕ್ರೋ ಅಕೌಂಟ್ ಇಲ್ಲದಿದ್ದರೆ ₹4 ಶುಲ್ಕ ಇರಲಿದೆ ಎಂದು ಹೇಳಲಾಗಿದೆ. ಆನ್ಲೈನ್ ಪೇಮೆಂಟ್ ಮೇಲೆ ಪರಿಣಾಮ. ಇನ್ನು ದೇಶದಲ್ಲಿ ಆನ್ಲೈನ್ ಪೇಮೆಂಟ್ ಮೇಲೆ ಶುಲ್ಕ ವಿಧಿಸುತ್ತಿರುವುದು ಹಾಗೂ GST ಸೇರಿದಂತೆ ವಿವಿಧ ಕಾರಣಗಳಿಗೆ ಆನ್ಲೈನ್ ಪೇಮೆಂಟ್ ಬಳಕೆ ಮಾಡುವವರ ಸಂಖ್ಯೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ಗೂಗಲ್ ಪೇ, ಫೋನ್ಪೇ ಹಾಗೂ ಆನ್ಲೈನ್ ಪೇನಲ್ಲಿ ಉಂಟಾದ ಗೊಂದಲದಿಂದಾಗಿ ಜನ ಹಾಗೂ ಕೆಲವು ವ್ಯಾಪಾರಿಗಳು ನಗದು ವಹಿವಾಟಿಗೆ ಮರಳಿದ್ದಾರೆ. ಇದರಿಂದ ಡಿಜಿಟಲ್ ಇಂಡಿಯಾ ಪರಿಕಲ್ಪನೆಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ.